ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಬೆಳಗಾಗಿ ಎದ್ದು ಕೂಡಲೇ ಅವರು ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಂಗೂ ಮನವರ್ತನೆ ಮುಗ್ದಿತ್ತು. ಹಾಗಾಗಿ ತೋಟದಲ್ಲಿ ಸುಮಾರು ಗೋಟು ಬಿದ್ದು ಕೆಲವೊಂದೆಲ್ಲೋ ಮಂಗ ತೆರೆದ ಆದ್ರೂ ಮಂಗನ ಕವಲಿದ್ದು ಆದರೂ ಎಲ್ಲೋ ಒಂದೊಂದು ತೆರೆದ ಹೆಕ್ಕೆ ಬಂದ್ಬಿಡೋಣ ಅಂದರು. ಅಡ್ಡಿಲ್ಲಾಡಿ ಹೊರಟಿ ಅಷ್ಟೊತ್ತಿಗೆ ಅವ್ರು ಬಕೆಟ್ ತಗೊಂಡು ಹೊರಟ್ಬಿಟ್ಟಿದ್ರು. ಹಾಗೆ ಹೋಗಿ ಒಂದು ಸ್ವಲ್ಪ ಹೆಕ್ಕದ್ಯ ಮಧ್ಯ ಬಿದ್ದಿದ್ನ ಅಷ್ಟೊತ್ತಿಗೆ ತೀರಾ ಇತ್ತಿಲ್ಲ ಹೇಳಿ ಅವ್ರು ಹೆಕ್ಕಲ್ಲಿ ಸ್ಟಾರ್ಟ್ ಮಾಡಿದ್ರು. ನಾವು ಒಂದು 5 ನಿಮಿಷ ವೀಡಿಯೋ ಮಾಡ್ಕೊಂಡು ಹೆಕ್ಕದಿ ಕಡೆಗೆ ಒಂದು ಸ್ವಲ್ಪ ಹೆಕ್ಕೊಂಡ್ಯ. ಮತ್ತು ನಂಗೆ ತೋಟದಲ್ಲಿ ಎಂತೆಂಥ ಇರ್ತವಲ್ಲ ನಿಂಗೆ ತೋರಿಸಿದ್ದಿ. ಶುಂಠಿ, ಅಂಬೆಕೊಂಬು ಅಂದ್ರೆ ಮಾವಿನ ಶುಂಠಿ ಅಥ್ವಲ್ಲಿ ಅದು, ಕಡೆಗೆ ಅರಿಶಿನ, ಕಾಡು ಅರಿಶಿನ ಗೆಡ್ಡೆ ಎಲ್ಲದೂ ಇರ್ತು. ಕಾಳು ಮೆಣಸು, ನುಚ್ಚು ಮೆಣಸು ಎಲ್ಲದೂ ನೋಡಿ ಅವರಷ್ಟೊತ್ತಿಗೆ ಹೆಕ್ತಾ ಇದ್ದಿದ್ರು. ಕಾಲ್ಗಲ್ಲಿ ಬಿದ್ದಿದ್ದೆಲ್ಲ ಅವರೇ ಹೆಕ್ತರು. ಕಡೆಗೆ ಅಷ್ಟೋ ತನಕ ಆಳ್ಗ ಗದ್ದೆ ಕೆಲಸಕ್ಕೆ ಹಾಳಿ ಕಡಿಯಲ್ಲಿ ಆಳ್ಗ ಬತ್ತ ಅವಕ್ಕೆ ದೋಸೆ ಇರೋದು ಹಸ್ರಿಗೆ ಮಾಡಿಕೊಡು ಏಕೆ ತಂದ್ರೆ. ಹಾಗಾಗಿ ನೀ ಬೇಡ ಹೋಗು ಅಂದರು. ಹಾಗಾಗಿ ನಾ ಮನೆ ಬಂದು ಕೂಡ ಎಂತೆಂಥ ಪದಾರ್ಥ ಮಾಡವು ಹೇಳಿ ಯೋಚನೆ ಮಾಡತ್ತಿಗೆ ಮರಕೆಸದ ಸೊಪ್ಪಿನ ಪಲ್ಯ ಮಾಡೋಣ ನೆನಪಾತು. ಅರ್ಗತಿ ತಗೊಂಡು ಹೋಗಿ ಬಂದು ಬೆಟ್ಟಕ್ಕೆ ಹೋಗಿ ನೋಡಿ ಹೆಂಗಿರ್ತು. ಮರದ ಮೇಲೆ ಇಪ್ಪದಕ್ಕೆ ಅರ್ಗತಿ ತಗೊಂಡು ಹೋಗಿ ಅರ್ದೆ ಕೊಯ್ಯೋದೆಯ. ಅದ್ರ ಹೆಂಗೆ ಮಾಡಿದ್ದು ಹೇಳಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಿ. ಹಾಗೆ ಮಧ್ಯ ಬಂದ್ಕೊಂಡು ಈಗ ಓಕೆ ದೋಸೆ ಅರ್ದು ಚಟ್ನಿ ಬೀಸಿ ಎಲ್ಲ ಮಾಡೋ. ಅಕ್ಕಿ ಬೀಸಿದ್ದು ಇತ್ತಿಲ್ಲ, ಅಕ್ಕಿ ಅಂತೂ ಬೀಸ್ಕೊಂಡು ಇವತ್ತು ನಿಂಗೆ ಅಕ್ಕಿ ಒಂದು ಹಿಂಗೆ ದಿಢೀರ್ನೆ ದೋಸೆ ಮಾಡವು ಹೇಳಾದರೆ ಹೆಂಗೆ ಮಾಡವು ಹೇಳುವ ತೋರಿಸ್ತಿ. ಅದಕ್ಕೊಂದು ಈಗ ಅವಕ್ಕೊಂದು ಚಟ್ನಿನೂ ಬೀಸ್ಕೊತಾ ಇದ್ದಿ. ಇದು ದಿವಸ ಮಾಡೋ ಚಟ್ನಿ ಅಲ್ಲ, ಇದೊಂಥರ ಡಿಫ್ರೆಂಟ್ ಆಗಿರ್ತು, ಟೇಸ್ಟು ಬೇರೆ ಇರ್ತು. ಗಾಂಧಾರಿ ಮೆಣಸು ಮತ್ತು ಬೆಳ್ಳುಳ್ಳಿ, ಶುಂಠಿ, ಪುದೀನ, ಉಳ್ಳಾಗಡ್ಡೆ, ಕಾಯಿ ಸುಳಿ ಇದಿಷ್ಟು ಹಾಕ್ಕೊಂಡು ಚಟ್ನಿ ಮಾಡ್ತೀವಿ. ಇದು ಮಸಾಲೆ ದೋಸೆಗೆ ರಾಶಿ ರುಚಿ ಆಗ್ತು ಈ ಚಟ್ನಿ. ನಾ ಮಸಾಲೆ ದೋಸೆಗೆ ಮಾಡ್ತೀವಿ, ಆದರೆ ಇವತ್ತು ಇವಕ್ಕೂ ಇದನ್ನೇ ಮಾಡೋಣ ಅಂದ್ಕೊಂಡು. ಎಂತೆಂಥ ಹಾಕಿದ್ದೀಳಂತೂ ನಿಮಗೆ ಗೊತ್ತಾಗ್ತಲ್ಲ. ಈಗ ಬೆಳ್ಳುಳ್ಳಿ, ಉಳ್ಳಾಗಡ್ಡೆ, ಶುಂಠಿ, ಪುದೀನ, ಗಾಂಧಾರಿ ಮೆಣಸು ಹಾಕಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿ 2 ಹಾಕಿ ಬೀಸಿಗೆ ಬಿಡ್ತೀವಿ. ಅಂದರೆ ಫಾಸ್ಟ್ ಆಗ್ತದ. ಸುಮಾರು ಕೆಲಸ ಇತ್ತು ಹೇಳದ್ನಲ್ಲಿ ಮಧ್ಯಾಹ್ನದವರೆಗಿಂದು ಎಂತೆಂಥ ಕೆಲಸ ತೋರಿಸ್ತೀನಿ ನೋಡಿ. ಎಷ್ಟು ರಗಳೆ ಕೆಲಸ ಇತ್ತು ಇವತ್ತು. ಎಲ್ಲಿ ಓಡಿರೂ ಸಾಕಾಗ್ತಿತ್ತು. ಒಂದೊಂದು ದಿವಸ ಹಿಂಗ್ಸ್ರಿಗೆ ಹಿಂಗೆ ಆಗ್ತು. 4 ಕಾಲು 4 ಕೈ ಇದ್ರೂ ಬೈಕುಳು ಅನ್ನಿಸ್ತು. ಆದರೆ ಎಂತ ಮಾಡೋದು, ಆಗ್ತಿಲ್ಲ, ಓಡೋದೇ ಆಗ್ತು. ಈಗ ಬೆಟ್ಟಕ್ಕೆ ಹೋಗಿ ಇದ್ರ ಬಂದ್ಕೊಂಡು 2 ಪದಾರ್ಥ ಮಾಡಿಟ್ಟಿದ್ದಿ. ಒಂದು ಕಳಲೆ ಹುಳಿ, ಒಂದು ಕಟ್ನೆ. 3ನೇ ಪದಾರ್ಥ ಎಂಥದೋಳು ಒಂದು ಪಲ್ಯ ಅಂತಾರು ಬೇಕಲ್ಲಿ, ಚಟ್ನಿ. ಹಾಗಾಗಿ ಮರ್ಕೆಸ ಬಂದ್ಕೊಂಡು ಈಗ ಇವಕ್ಕೆ ಒಂದು ಚಟ್ನಿ ಬೀಸಿಟ್ಕೊಂಡು ಇವಕ್ಕೆ ದೋಸೆ ಇರೋದು ಎಲ್ಲ ರೆಡಿ ಮಾಡವು. ಆದರೆ ಚಟ್ನಿ ಬೀಸಿಟ್ಕೊಂಡು ಕಡೆ ನೆನಪತ್ತು ಅಷ್ಟರು ಬಂಜುವ ಇಲ್ಲ ಎಂಥದನ ಗದ್ದೆಗೆ ಹೋಗಿ ಒಂದು ಸರಿ ಬಂದ್ಬಿಡ ನಾವು ಹೇಳಿ. ಎಂತಕ್ಕೆಂದ್ರೆ ಕಡೆ ದೋಸೆ ಎರ್ದಿಟ್ರು ವೇಸ್ಟ್ ಆಗ್ತು. ಸುಮ್ಮನೆ ವೇಸ್ಟ್ ಮಾಡಲಾಗದ ಆಹಾರನ. ಒಂದಗಳ ಅನ್ನ ನಾವು ಊಟ ಮಾಡ್ತೀಯ ಅದು ಬೇಕು ನಮಗೆ ಹೇಳಾದ್ರೆ 6 ತಿಂಗಳು ಒಂದು ರೈತ ಕಷ್ಟಪಟ್ಟಿರ್ತ. ಹಾಗಾಗಿ ಒಂದು ಅಗಳು ಅನ್ನ ವೇಸ್ಟ್ ಮಾಡ್ತೀವಿಲ್ಲ ನಂಗವು. ಈಗ ಓಕೆ ಇನ್ಸ್ಟೆಂಟಾಗಿ ನಾವು ಫಾಸ್ಟಾಗಿ ದೋಸೆ ಎರೆವು ಹೇಳಾದರೆ ನಿಂಗೆ ಎಂಥ ಹಕ್ಕೆ ಬೀಸಿ ದೋಸೆ ಮಾಡಿದಿದ್ರು ದೋಸೆ ಕೊರಟಾಗ್ತು, ಸ್ವಲ್ಪ ಬೆಳಿ ಇಟ್ಟು ಬಿಡ್ತು. ಹಾಗಾಗಿ ಎಂತ ಮಾಡ್ತೀಯ ಕೇಳ್ರಿ, ಇದಕ್ಕೆ ಒಂದು ಐಡಿಯಾ ಅಂತ ಕೇಳ್ರೆ ಜರಿ ಕಾಸು ದೋಸೆ ಮಾಡ್ತೀಯ. ಜರಿ ಕಾಸು ಅದು ಹೆಂಗೆ ಕೇಳ್ರೆ ಬರೀ ಅಕ್ಕಿ ಬೀಸ್ಕೊಂಡಿರ್ತೀಯ ಅಥವಾ ಅದಕ್ಕೆ ನಿಂಗೆ ಮಗೆಕಾಯಿ ಅಥವಾ ಎಂಥ ಹಾಕಿ ಬೀಸಿದಿದ್ರು ಆಗಿಂದಾಗ ಬೀಸಿದ ಹಿಟ್ಟ ದೋಸೆ ಎರಿಯಲು ಗೊತ್ತಿಲ್ಲ. ಸ್ವಲ್ಪ ಬೆಳ್ಳಿ ಹಿಟ್ಟಾಗ್ತು, ಗಟ್ಟಿ ಆಗ್ತು ದೋಸೆ, ಕೊರಟಾಗ್ತು. ಅವಾಗ ಎಂತ ಮಾಡವು ಕೇಳ್ರೆ 1 ಲೋಟ ನೀರು ಹಾಕ್ಕೊಂಡು ಆ ಹಿಟ್ಟನ್ನೇ ಒಂದು ಸ್ವಲ್ಪ ಹಾಕಿ ಒಂದು ಹುಟ್ಟ ಕರಡ್ಕೆಳವು, ತೆಳ್ಳ ಮಾಡ್ಕೆಳವು ನೀರು. ಅದಕ್ಕೆ ಆ ದೋಸೆ ಅಂದರೆ ಒಟ್ಟು ದೋಸೆ ಹಿಟ್ಟಿನಿಂಗೆ ಎಷ್ಟು ಅದು ಮಾಡ್ತು ಅಷ್ಟು ಉಪ್ಪು ಹಾಕ್ಕೊಂಡು ಅದು ನೋಡಿ ರಾಶಿ ತೆಳ್ಳಗಾತು. ಈಗ ಅದನ್ನು ಹಿಂಗೆ ಒಲೆ ಮೇಲಿಟ್ಟು ಕಾಶ್ಗೆಳವು ಅದು ತೆಳ್ಳಗೆ ಗಂಜಿ ಹದಕ್ಕೆ ಬತ್ತು. ಇದು ಹಳ್ಳಿ ಮೇಲೆಲ್ಲ ಜರಿ ಕಾಸು ಹಾಕಿ ತೆಳ್ಳೆ ಒಳತ್ತ. ಮೊದಲೆಲ್ಲವ ಪಾಪ ಈಗ ಅಂದರೆ ಅಕ್ಕಿಗೆ ಜರಿ ಹಾಕಲ್ಲ. ಅಂದರೆ ಮಗೆಕಾಯಿ ಅಥವಾ ಬಾಳೆಹಣ್ಣು ಅಂದರೆ ಉದ್ದು ಎಂಥದಾರು ಹಾಕವಲ್ಲಿ ಅದು ಇರ್ತಿತ್ತಿಲ್ಲ. ಅವಾಗ ಸ್ವಲ್ಪ ಬಡತನದಲ್ಲೇ ಜೀವನ ಮಾಡ್ತಿದ್ವಲ್ಲಿ ಮೊದಲಿನ ಕಾಲದಲ್ಲಿ. ಆವಾಗ ಅವು ಹೆಚ್ಚಾಗಿ ದಿವಸನೂ ಹಿಂಗೆ ಮಾಡಿ ತೆಳ್ಳಗೆ ಮಾಡ್ತಿದ್ಬೇಡ. ಆದರೆ ಈಗ ಹಿಂಗೆ ಮಾಡ್ತೀವಿಲ್ಲ, ಕಡಿಮೆ ರಾಶಿನೇ ಮಾಡೋದು. ಆದರೆ ಇದು ಒಂಥರ ರಾಶಿ ರುಚಿ ಹಪ್ಪದು ಹೌದು ಈ ದೋಸೆನೂ. ನಿಂಗೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಜರಿ ಕಾಸು ಹಾಕಿ ದೋಸೆ ಹಳಬರಿಗೆಲ್ಲ ಗೊತ್ತಿದ್ದಕ್ಕೂ ಈಗಿನವಕ್ಕೆಲ್ಲ ಗೊತ್ತಿಲ್ಲ ನಾನು ತೋರಿಸ್ತಾ ಇದ್ದಿ ನೋಡಿ. ಮಧ್ಯ ಕಳಲೆ ಹುಳಿ ಮತ್ತು ಕಟ್ನೆ ಚಟ್ನಿ ಅವಕ್ಕೊಂದು ಮಾಡಿಟ್ಟಿದ್ದಿ. ಈಗ ಈ ಹಿಟ್ಟು ಕಾಸಿ ರೆಡಿ ಮಾಡಿ ಇಟ್ಟಿಕ್ಕೆ ಗದ್ದೆ ಹೋಗಿ ಬಪ್ಪ ನಾವು ಎಷ್ಟು ಜನ ಎಷ್ಟು ದೋಸೆ ಎರೆವು ಹೇಳೋದ್ನಲ್ಲವ. ಇಲ್ದವ್ರು ಸುಮ್ಮನೆ ವೇಸ್ಟ್ ಆಗ್ತಲಿ. ಹಾಗಾಗಿ ಇದಿಷ್ಟು ಮಾಡಿಟ್ಟಿಕ್ಕೋದ್ರೆ ಇದಷ್ಟೊತ್ತಿಗೆ ತಣದಿರ್ತದೆ. ಆ ಕಡೆ ಬಂದ್ಕೊಂಡು ಮಾಡಲಾಗ್ತು ಹೊಯ್ಕೆತ್ತ ಇದ್ರ ಕಾಸು ಇಡ್ತಾ ಇದ್ದಿ ನೋಡಿ. ಇದನ್ನು ಕೈ ಬಿಡೋದನ್ನು ತೊಳಸ್ಕೊತಿರವು. ಕೈ ಬಿಟ್ಬಿಟ್ಟು ಹೇಳಾದರೆ ಗಂಟು ಆಗ್ತು. ಇಲ್ದವ್ರು ಅಡಿ ಹಿಡ್ಕತ್ತು
ಅಡಿ ಹಿಡ್ಕೊಂಡ್ರೆ ಹೆಂಗಸ್ರಿಗೆ ಯಾವುದಕ್ಕೆ ಯಾವ ಕೆಲಸನೇ ಆದರೂ ಸ್ವಲ್ಪ ಹಾಳು ಮಾಡ್ಕೊಂಡ್ಮೇಲೆ ಸರಿ ಮಾಡೋ ಟ್ರಿಕ್ಕು ಗೊತ್ತಿರುತ್ತೆ. ಯಾಕೆಂದ್ರೆ ಹಾಗೇನಾದ್ರು ಗಂಟು ಆತು ಅಡಿ ಹಿಡ್ಕೊಂಡು ಚೋಳಾದರೆ ಇದನ್ನು ಮಿಕ್ಸಿಗೆ ಹಾಕಿ ಒಂದು ಸರಿ ಗರ್ರ ಬಿಡಿಸ್ಕೊಬಿಡಿ, ಅವಾಗ ಸರಿಯಾಗಿ ಹೋಗ್ತು ಮತ್ತೆ. ಅಂದರೆ ನಾನು ಸಣ್ಣ ಊರಿನಲ್ಲಿ ನಂಗೆ ರೂಢಿ ಇದ್ದಿದ್ದಕ್ಕೆ ಹಾಗೆ ತಿರುಗಿಸ್ಕೊತಾ ಇದ್ದಿದ್ದು. ಮತ್ತು ರಶ್ಶಿ ತೆಳ್ಳ ಮಾಡ್ಕೊಬಿಡವು ಹಿಟ್ಟ ನೀರು ಹಾಕಿ, ಆವಾಗ ಹಂಗೆ ಆಗ್ತಾಯಿಲ್ಲ, ಗಂಜಿ ಹದಕ್ಕೆ ಬತ್ತು. ಇದು ಸುಮಾರು 3/4 ವರ್ಷ ಕಲರ್ ಚೇಂಜ್ ಆಗ್ತು, ನೋಡ್ಕೊಳ್ಳೆ ಗೊತ್ತಾಗ್ತು ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದ್ದು. ಹಿಂಗೆ ಕಲರ್ ಚೇಂಜ್ ಆದ್ಕೊಳ್ಳೇನೆ ಫ್ಲೇಮ್ ಆಫ್ ಮಾಡ್ಕೊಬಿಡಿ, ಯಾಕೆಂದ್ರೆ ತಣಿ ಎತ್ತಿಗೆ ಹದ ಆಗ್ತು. ಅವಾಗ ಇಲ್ದೋ ರಾಶಿ ಗಟ್ಟಿಯಾಗಿ ಹೋಗ್ತಾವೆ, ಮಿಕ್ಸ್ ಮಾಡಲ್ಲೆಲ್ಲ ಚಲೋ ಆಗ್ತಿಲ್ಲ ನೋಡಿ. ಈ ಹದಕ್ಕೆ ನಾವು ಆಫ್ ಮಾಡಿಬಿಟ್ಟು ಫ್ಲೇಮ. ಈಗ ಇದು ತಣಿ ಹೊತ್ತಿಗೆ ಪೂರ್ತಿ ಆ ಗಂಜಿ ಹದಕ್ಕೆ ಬಂದಿರ್ತು. ಅವಾಗ ಎಂತ ಆಗ್ತು ಕೇಳ್ರಿ, ನಿಂಗೆ ಉಳ್ದಿದ್ದು ದೋಸೆ ಹಿಟ್ಟು ಹಾಕಿ ಇದು ಮಾಡ್ಲಕ್ಕು ಹಿಂಗೆ ಮಾಡ್ಕೊಂಡ್ರೆ ನಿಂಗವು ಬರೀ ಅಕ್ಕಿ ಬೀಸಿಟ್ಕೊಂಡ್ರು ಅದಕ್ಕೆ ಇದ್ರ ಹಾಕ್ಕೊಂಡ್ರೆ ದೋಸೆ ಚಲೋನೇ ಆಗ್ತು. ರಶ್ಶಿನೇ ಬರೀ ಅಕ್ಕಿಯ ನುಣ್ಣಗೆ ಗ್ರೈಂಡ್ರಲ್ಲಿ ಬೀಸಿಟ್ಕೊಬಿಡವು. ಆವಾಗ ಅದೇ ಹಿಟ್ಟನ್ನೇ ತಗೊಂಡು ಇದೇ ಹಿಂಗೆ ಜರಿ ಕಸಿ ಅದಕ್ಕೆ ಹಾಕ್ಕೊಂಡ್ರೆ ದೋಸೆ ರಶ್ ಚಲೋನೂ ಆಗ್ತು, ರುಚಿ ಆಗ್ತು, ಮೆತ್ತಗೂ ಆಗ್ತು. ಮತ್ತು ನಿಂಗೆ ಅಕಸ್ಮಾತ್ ಈ ತಿಂಡಿ ಗಿಂಡಿ ತಗೊಂಡೊಪ್ಪಲ್ಲೇ ಮಕ್ಕಳ ಲಂಚ್ ಬಾಕ್ಸಿಗೆ ಹೀಗೆಲ್ಲ ಕಳ್ಸೋದಾದ್ರೂ ಸಂಜೆವರೆಗೂ ಮೆತ್ತಗೆ ಇರ್ತು ರಶ್ಶಿನೇ. ಹಾಗಾಗಿ ನಂಗೆ ಹಿಂಗೆ ಮಾಡ್ತೀಯ. ಇದು ಈಗ ಬೇಗನೆ ಮಾಡವು ಹೇಳಾದಾಗ ಅವಾಗ ಬಿಳೆ ಹಿಟ್ಟು ಬೀಳ್ತು. ನಾನು ಇದಕ್ಕೆ ಮಗೆಕಾಯಿ ಹಾಕಿ ಬೀಸಿದಿದ್ದು, ಮಗೆಕಾಯಿ ಹಾಕಿ ಬೆಳಗ್ಗೆ ಅಷ್ಟೇ ಬೀಸಿದ್ದು, ಆಗಿಂದಾಗ ಎರಿಯಲ್ಲಿ ಹೋದ್ರೆ ಸ್ವಲ್ಪ ಬೆಳೆ ಹಿಟ್ಟೆ ಹಾಕ್ತು. ಹಾಗಾಗಿ ಹಿಂಗೆ ಮಾಡಿ ಹಾಕಿದೆ, ರಶಿ ಚಲೋ ಹಾಕ್ತೋಳಿ. ಈ ದೋಸೆ ಎರ್ದಾಗ ತೋರಿಸ್ತೀನಿ ನಿಂಗೆ ಹೆಂಗೆ ಹಾಕ್ತೋಳಿ ನೋಡಿ. ಒಂದು ಸರಿ ಟ್ರೈ ಮಾಡಿ ಇದನ್ನು. ಎಂತಕ್ಕೆಂದರೆ ಈ ಜರಿ ದೋಸೆ ಎಲ್ಲರೂ ಮಾಡ್ತೀವಿಲ್ಲ, ಎಲ್ಲರಿಗೂ ಗೊತ್ತೂ ಇರ್ತಿಲ್ಲ, ಅದನ್ನು ನಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕಾಗಿಯ ಬೇಗನೆ ಆಗ್ತು ರಶ್ಶಿನೇ, ಮತ್ತು ರುಚಿನೂ ಆಗ್ತು, ಬೇರೆ ಟೇಸ್ಟೇ ಬತ್ತು. ಎಲ್ಲ ನಮ್ನಿ ದೋಸೆ ಹಂಗೆ ಆಗ್ತಿಲ್ಲ, ಇದು ಬೇರೆ ರುಚಿ ಬತ್ತು ನೋಡಿ. ಹಿಟ್ಟ ಕರೆಕ್ಟ್ ಮಾಡಿ ಹದ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಎಲ್ಲರಿಗೂ 2-3 ದೋಸೆ ಇದೆ, ಒಂದು 5-6 ಜನ ಆಗ್ತ. ಬಿಸಿ ಬಿಸಿ ಇರಲಿ ಹೇಳಿ ಮಧ್ಯಾಹ್ನ ಮಾಡೋಕ್ಕಾಗ್ತು. ಹೋಗಿ ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಿಲ್ಲ, 3 ಗಂಟೆವರೆಗಿನ ಕೆಲಸ ಆಗಿರ್ತು. ಹಾಗಾಗಿ ಹೋಗಿ ದೋಸೆ ಕೊಡೋಕ್ಕಾಗ್ತು, ಮಧ್ಯಾಹ್ನ ದೋಸೆ ಚಹಾ ಕೊಡೋಕ್ಕಾಗ್ತು. ಹಾಗೆ ಈಗ ಅವು ಬಂಜುವ ಇಲ್ಲೇ ನೋಡ್ಕೊಂಡೇ ಬಂದ್ಬಿಡೋಣ ಅಂದು. ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇತ್ತು, ಆದರೂ ಒಂದು ಸರಿ ಹೊಳವಾತು. ಹೋಪನಾಳು ಹೊರಟಿ ಅಲ್ಪ ಗದ್ದೆ ಹೋಪನ ಹೇಳಿ ನಾ ಹೊರ ಬೀಳೋಷ್ಟೊತ್ತಿಗೆ ಈ ಕರ ನೋಡಿ ಬಂದ ಬಿಡ್ಚು ಇಲ್ಲಿ. ಅದುವೇ ಅನ್ಸಂತಿಗೆ ಬತ್ತಿರ್ತಾ ಇದ್ದು, ಬ್ಯಾಡಾಳಿಲ್ಲೇ ಬಿಟ್ಟು ಕೋಜಿ ಇಲ್ಲ ಹೊರಗಡೆ ಎಲ್ಲ ರಶಿ ಕಳೆ ಎಲ್ಲ ಬೀಳೋದಿರ್ತಲ್ಲಿ. ಹಾಗಾಗಿ ಪುಟಿ ಪುಟಿ ಕರ ಇದ್ರೆ ನಂಗೆ ಹಿಂಗೆ ಬಿಟ್ಟಿಟ್ಕೊಬಿಡ್ತೀಯ ಮನೆ ಬಾಗ್ಲಲ್ಲಿ. ಹಂಗೆ ನೋಡ್ಕೆ ತಿಪ್ಪಲ್ಲೂ ಆಗ್ತಲ್ಲಿ, ಅಡುಗೆ ಮಾಡ್ಕೊತ ಕೆಲಸ ಮಾಡ್ಕೊತ. ಆವಾಗ ಅವು ಇಲ್ಲೇ ಓಡಾಡ್ಕೊತ ಮೆಂದ್ಕೋತಿರುತ್ತೆ. ಹಾಗಾಗಿ ಹೆಂಗಳ ಸಲಿಗೇನು ರಾಶಿ ಇರುತ್ತೆ. ಓಕೆ, ಹೆಂಗೆ ಎಲ್ಲಿಗಾರು ಹೊಂಟ್ರೆ ಅವು ಬತ್ತ. ಇದು ಬೇಸಿಗೆ ಹಿತ್ಲು ಮಾಡೋ ಜಾಗ. ನಿಂಗೆ ಬೇಸಿಗೆ ಹಿತ್ಲೆಲ್ಲ ತೋರಿಸಿದ್ದಿ. ಈಗ ಮಳೆಗಾಲದಲ್ಲಿ ಎಂತೆಂಥ ಇದ್ದು ಹೆಂಗೆ ಆಜೋಡು ನಿಂಗೆ ತೋರಿಸ್ತಿ ನೋಡಿ. ಇಲ್ಲೆಲ್ಲ ಹೆಂಗೆ ಕಾಲ್ದಾರಿ, ಇಲ್ಲೆಲ್ಲ ಹೋಪಲ್ಲೆಲ್ಲ ವಾಗನ ರೋಡೆಲ್ಲ ಇರ್ತಿಲ್ಲ. ಮತ್ತು ಅಂಗಳ ಬದಿ ಸಿಕ್ಕಾಪಟ್ಟೆ ಉಂಬಳು ಬೇರೆ. ಹಾಗಾಗಿ ಸ್ವಲ್ಪ ಹೋಗೋದು ಅಂದ್ರೆ ಕಷ್ಟವಯ್ಯ ಈ ಅರ್ಲು ರಾಡಿಯಲ್ಲಿ. ಆದರೆ ಈಗಲೇ ಹೋಗಿ ಬಂದ್ಕೊಂಡು ಕಡೆಗೆ ಸ್ನಾನ ಮಾಡಿಬಿಟ್ರತ್ತು, ಮೈಯೆಲ್ಲ ರಾಡಿ ಹಾಕ್ಕೊಂಡಿರ್ತಲ್ಲಿ. ಹಾಗಾಗಿ ಹೋಗಿ ಒಂದು ಸರಿ ಪಟ್ಟನೆ ನೋಡ್ಕೊಂಡೇ ಬಂದ್ಬಿಡೋಣ. ಇಲ್ಲಿಂದ ಒಂದು 5 ನಿಮಿಷದ ದಾರಿ ಅಷ್ಟೇ, ಗದ್ದೆ ರಾಶಿ ದೂರೆಲ್ಲ ಆಗ್ತಿಲ್ಲ. ಮತ್ತು ನಂಗೆ ದಿವಸ ಹೋಗೋಗಿ ರೂಢಿನೂ ಆಗೋಜು ಬಿಡಿ, ರಾಶಿ ಸುತ್ತ ಹೋಗ್ತಾನೂ ಇರ್ತೀಯ. ಹಾಗಾಗಿ ಅಲ್ಲಿ ಅಂಗಳ ತೆಂಗಿನ ಪ್ಲಾಟು, ತೋಟ, ಗದ್ದೆ ಎಲ್ಲದೂ ಇದ್ದು. ಮತ್ತು ಅಂಗಳ ಆಳುಗಳ ಮನೆಯೂ ಅಲ್ಲಯ್ಯ, ಬೆಟ್ಟ ಬೆಹಣ ಎಲ್ಲದು. ಹಾಗಾಗಿ ಹಂಗೆ ರಾಶಿ ಸುತ್ತ ಹೋಗ್ತಾ ಇರ್ತೀವಿ. ಅಲ್ಲಿ ರೂಢಿ ಆಗೋಜು ಪದೇ ಪದೇ ಹೋಗೋದು. ಒಬ್ಬನೇ ಹೋಗವು ಹೆದರಿಕೆ ಹಿಂಗೆಲ್ಲ ಇರ್ತಿಲ್ಲ. ಮತ್ತು ನಿಂಗೆ ಕೊಲ್ಲಯ್ಯ ಪಕ್ಕದಲ್ಲಿ ಬ್ಯಾಣದಲ್ಲಿ ಕಳಲೆನೂ ತೋರಿಸಿದ್ನಲ್ಲಿ. ಇವತ್ತು ಮತ್ತೆ ಕೊಳಲೆ ಎಲ್ಲರೂ ದೊಡ್ಡ ಗೊಜ ನೋಡೋಣ ಹೇಳೋಒಂದು ಸಣ್ಣ ಆಸೆಯಿಂದನೂ ಹೊರಟಿದ್ದಿ ಕರೆ ಹೇಳೋ ಅಂದರೆ. ಕೊಳಲೆ ಅಲ್ಲಿ ಹೆಂಗೆ ಬೆಳೀತು ಎಂತ ಬೆಳೀತು ನಿಂಗೆ ಅವತ್ತು ತೋರಿಸಿದ್ರೆ. ಆಶೆ ಸಣ್ಣದಿತ್ತು, ದೊಡ್ಡಾಗಿ ತೋರ್ಸೋಣ ಹೇಳಿ ಅವತ್ತು ಹೋಗಿದ್ದಿದ್ದಿ. ಹಾಗಾಗಿ ಇವತ್ತಾರು ದೊಡ್ಡಾಗಿ ತೋರ್ಸಲ್ಲಾಗ್ತಾ ನೋಡ್ತೀವಿ ಒಂದು ಸರಿ ಹೋಗಿ ನೋಡಿ. ಇದು ನಂಗಳ ತೋಟ, ಮುಚ್ಚಿಗೆ ಎಲ್ಲ ಹೆಂಗೆ ಮಾಡ್ತಾ ಎಲ್ಲ ನೋಡಿ. ಎಲ್ಲರೂ ತೋಟ ಚಲೋ ಮಾಡಿ ಇಟ್ಟುಕೊಳ್ಳಿ, ಅಂತಕಂದ್ರೆ ನಮ್ಗೆ ಆಹಾರ ಹಳ್ಳಿಯವಕ್ಕೆ ಆಹಾರ ಕೊಡೋದೇ ಅದು, ನಾವು ಇದ್ದಿದ್ದೇ ಅದರಿಂದವ ಅಲ್ದ. ಹಾಗಾಗಿ ಚಲೋ ಮಾಡಿ ಇಟ್ಕೊಳ್ಳಿ, ಚಂದ ಮಾಡಿ ನೋಡ್ಕೊಳ್ಳಿ ಅದನ್ನು. ಈಗಂತೂ ಎಲೆ ಚುಕ್ಕೆ ರೋಗನೂ ಬಂಜು, ಅದಕ್ಕೂ ಔಷಧಿ ಬೇರೆ ಹೊಡ್ಕೊಳ್ಳವು. ಇಲ್ಲದೆ ಹೋದ್ರೆ ಮರ ಪೂರ್ತಿನೇ ಸತ್ತೋಗ್ತು ರೈತರಿಗೆ. ಹಂಗೆ ನೋಡಲ್ಲ ಹೋದ್ರೆ ಸಿಕ್ಕಾಪಟ್ಟೆ ಕಷ್ಟನೇ ಆಗ್ತಾಯಿದ್ದು ಜೀವನ. ಆದರೂ ಎಂಥ ಮಾಡಲು ಗೊತ್ತಿಲ್ಲ, ಅಂತಕಂದ್ರೆ ಮದ್ದು ಹೊಡೆಯವು 2 ಸರಿ. ಯಾವ್ದ್ರ ಬಿಟ್ಟು ಎಲೆ ಚುಕ್ಕೆ ರೋಗಕ್ಕೆ 2 ಸರಿ ಮದ್ದು ಹೊಡೆಯವು. ಹಂಗೆ ನೋಡಲ್ಲ ಹೋದ್ರೆ ಬಂದು ಬೆಳೆ ದುಡ್ಡೆಲ್ಲ ಸುಮಾರು ಅದಕ್ಕೆ ಕೊಡೋದೇ ಆಗೋಗ್ತು. ಆದರೂ ಎಂಥ ಮಾಡಲು ಗೊತ್ತಿರೋ, ತೋಟನಾರು ಉಳಿಸ್ಗಳವಲ್ಲಿ ಹೇಳೋ ಕಾರಣಕ್ಕೆ ಮಾಡೋದೇ ಆಗ್ತು ನೋಡಿ. ತೋಟ ಮುಗಿದುಕೊಳ್ಳೆ ಒಂದು ಕೊಡ್ಲೆ ಬತ್ತು. ಈ ಕೊಡ್ಲಲ್ಲಿ ಇಳಿಯೋನಾಳೆ ಕಾಣಿಸ್ತು, ಆದರೆ ಇಳ್ಕೊತಿದ್ರಲ್ಲ ಟೈಮ್ ಆಗ್ತಿಲ್ಲ. ನಮಗೆ ಬಾಕಿ ಕೆಲಸ ಇರ್ತಲ್ಲ ಇಡೀ ದಿವಸ. ಮೊದಲು ನನಗೆ ಸಣ್ಣ ಹುಡ್ರಂಗೆ ಇಳ್ಕೊತಾ ಆಡ್ಕೋತಲ್ಲ ಇಪ್ಪಲ್ಲಿ ಆಗ್ತಿಲ್ಲ ಅಲ್ದ. ಮೊದಲೆಲ್ಲ ಆದರೆ ಹಿಂಗಿದ್ದು ಇದರಲ್ಲಿ ಇಳ್ಕೊತಾ ಆಡ್ಕೋತ ಹೋಗೋದಂದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಲ್ದ ನೋಡಿ. ಇದು ಹಿಂಗೆ ಮತ್ತೊಂದು ಕಾಲ್ದಾರಿನೇ ಬಂತು. ಈ ಕಾಲ್ದಾರಿಲಿ ಹಿಂಗೆ ಹೊಕ್ಕೋತ ಹೋಗವು. ರಾಶಿ ಅರ್ಲು ಮಣ್ಣು ಎಲ್ಲ ಇರುತ್ತು, ಆದರೆ ಇದು ರೂಢಿ ಆಗೋಜು ಬಿಡಿ. ನೋಡಿದೆ ಹೆಂಗೆ ಆಗಿರ್ತೋಳಿ ಎಲ್ಲ ಓಡಾಡಿ ಮತ್ತು ದನ ಓಡಾಡಿ ಎಲ್ಲ ಒಯ್ದಿದ್ರಲ್ಲಿ ಸ್ವಲ್ಪ ಸ್ಲೋ ಮೋಷನಲ್ಲಿ ಹೋಗೋಕ್ಕಾಗ್ತು. ಅಂತಕ್ಕೆ ಅಂದರೆ ಸಿಕ್ಕಾಪಟ್ಟೆ ಜಾರ್ತು ಇಲ್ಲಲ್ಲವ.
ಬಿದ್ರಿ ಎತ್ತಲ್ಲಿ ಯಾರೂ ಇರ್ತೀವಿಲ್ಲ, ಹಾಗಾಗಿ ಮನೇಲಿ ಹೇಳಿಕೆ ಬಂದಿರ್ತಿ ಇಂತಲ್ಲಿ ಹೋಗ್ತೀಳಿ. ಆದರೂ ಸ್ವಲ್ಪ ಕಷ್ಟಪಟ್ಟು ಹೋಗೋಕ್ಕಾಗ್ತು. ಹಾಗಾಗಿ ಎಲ್ಲಿ ಹೋಗೋದಾದ್ರೂ ಯಾವ ತೋಟ ಗದ್ದೆ ಬೆಟ್ಟ ಬೇಣ ಹೀಗೆ ಎಲ್ಲ ಎಂಥದಕ್ಕಾರು ಹೋಗ್ತಾ ಇರ್ತನಲ್ಲಿ. ಎಲ್ಲೊಪ್ಪದಾದ್ರು ಮನೇಲಿ ಅತ್ತೆ ಹತ್ರ ಇಲ್ಲಿ ಅವ್ರಿದ್ರು ಅವ್ರ ಹತ್ರ ಹೇಳಿಕೆ ಹೋಗ್ತಿ ಸುಮಾರು. ಈಗ ಇವ್ರು ಹೆಂಗೋ ಗದ್ದೆಲ್ಲಿ ಇದ್ರೂ ಬರ್ತೀನ. ಹಾಗಾಗಿ ನೋಡಿ ದಣಿ ಮಳೆ ಹೊಯ್ದಕ್ಕೆ ನೀರು ಹೆಂಗೆ ಕರಡು ಹೋಗ್ತಾ ಇದ್ದು ಹೇಳಿ. ಇಲ್ಲೆಲ್ಲ ನೀರು ಆಡ್ಕ್ಯೋತ ಹೋಗ್ತಾ ಇದ್ದಿದ್ದು. ಹೆಂಗೋ ಮನೆ ಹೋಗ್ಕೊಂಡು ಸ್ನಾನ ಮಾಡೋದೆ, ಬಟ್ಟೆ ಕಾಲು ಎಲ್ಲ ಅವ್ರಲ್ಲಾದ್ರೂ ಹೇಳಿ ನೋಡಿ. ಈಗ ಹೆಂಗಳು ಗದ್ದೆ ಬಂತು. ಇಲ್ಲಿ ಬಂದ ಕೂಡಲೇ ಮಾತ್ರ ಯಾವಾಗೂ ಮನೆಗೆ ಹೋಗೋವಳೆ ಕಾಣಿಸ್ತಿಲ್ಲ. ಇಷ್ಟೊತ್ತಿಗೆ 11:30 ಆಗೋಗಿತ್ತು. ಅವು 12:30ಗೆ ಆಸರಿಗೆ ಕೊಡವು. ಅಂಥದ್ರಲ್ಲೂ ಒಂದ್ಸರಿ ಗದ್ದೆ ಓಡೋಪ್ಪ ನೋಡಿ ಬಂಜಿ. ನಂಗೆ ರಾಶಿ ಚಲೋವ ಇಲ್ಲಿ ಬಪ್ಪದು ಅಂದರೆ. ಇಲ್ಲೊಂಥರ ದೊಡ್ಡ ಬೈಲು, ಲಾನ್ ಥರದ್ದೇ ಹುಲ್ಲು, ಲಾನಲ್ಲೆಲ್ಲ ಇರ್ತಲ್ಲಿ ಹಂಗಿದ್ದ ಹುಲ್ಲು. ಇದ್ರ ಮೇಲೆಲ್ಲ ಫುಲ್ ನೀರು ಇರ್ತು. ಅದ್ರ ಕಾಲೆಲ್ಲ ಆಡ್ಕ್ಯೋತ ಹೋಗವು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತು. ಮತ್ತು ಇಲ್ಲಿ ಬೆಳಕಿನ ಜಾಗ. ಇಲ್ಲಿ ದನ ಎಲ್ಲ ಮೇಯ್ತಾ ಇರ್ತಾ, ಆಳ್ಗ ಇರ್ತಾ. ಇಲ್ಲೆಲ್ಲ ಮಾತಾಡ್ಕೊತ ಹೋಗೋದ್ರೆ ಟೈಮ್ ಆಗಿದೆ ಗೊತ್ತಾಗ್ತಿಲ್ಲ. ಆದರೂ ಹೋಗಿ ಅವರು ಎಷ್ಟು ಜನ ಬಂಜ ಅವ್ರನ್ನೂ ಒಂದ್ಸರಿ ಮಾತಾಡ್ಸ್ಕೊಂಡಪ್ಪನ ಹೇಳಕ್ಕೆ ಹೊರಟಿದ್ದಿ. ನೋಡಿ ತೋರಿಸ್ತಾ ಇದ್ದೆ ಎಷ್ಟು ಚಂದ ಜಾಗ. ಇಲ್ಲಿ ಕಡೆಗೆಲ್ಲ ಕರಡ ಬೆಳೆದೋಗ್ತು. ಅವಾಗಷ್ಟು ಬಪ್ಪಲಾಗ್ತಿಲ್ಲ. ಕರಡ ಕಡಿದ್ಮೇಲೆ ಮಾತಾಡಿಲ್ಲ. ಈಗ ಇಲ್ಲೆಲ್ಲ ನೋಡಿ ಹೆಂಗೆ ಹುಲ್ಲೆಲ್ಲ ಬೆಳಕತ್ತಾ ಇದ್ದುಳಿ. ಈಗ ಫಸ್ಟ್ ದನ ಮೇಯಲ್ಲಿ ಬಿಡ್ತಾ, ಕಡೆಗೆಲ್ಲ ಬಿಡ್ತೀವಿಲ್ಲ ಕರಡಪ್ಪ ಟೈಮಿಗೆ. ಕರಡ ಮತ್ತು ದನಕ್ಕೂ ತಿಂಬಲೆ ಮತ್ತು ತೋಟಕ್ಕೆ ಮುಚ್ಚಲೆ ಎಲ್ಲ ಬೇಕಾಗ್ತಲ್ಲ. ಇಲ್ಲಿ ಎಲ್ಲರ ಮನೆದು ಇರ್ತು. ಹಾಗಾಗಿ ಇಲ್ಲಿ ಎಲ್ಲರ ಮನೆದು ದನನೂ ಬಿಡ್ತಾ ನೋಡಿ. ಇಲ್ಲೆಲ್ಲ ದನ ಮೇಯ್ತಾ ಇದ್ದ ನೋಡಿ. ಇಲ್ಲಿ ಅವೆಲ್ಲ ಹಾಳಿ ಕಡಿತಾ ಇದ್ದ. ಅವರು ಅಲ್ಲೇ ಇದ್ದರು. ನಾ ಬಂದಿದ್ದು ನೋಡ್ಕೆ ನೆಗೆ ಅಡ್ಕೆತಿದ್ದ. ಮತ್ತು ಮೊಬೈಲ್ ಹಿಡ್ಕೊ ಬಂದರು ಇವರು ಹೇಳಿ. ಆದರೂ ನಿಂಗೆ ಕಲ್ ತೋರಿಸ್ತಿ ಹಾಳಿ ಕಡಿಯೋದು ಗದ್ದೆ ಕೆಲಸ ಎಲ್ಲ ಹೆಂಗಿರ್ತು ಹೇಳೋದು ಎಲ್ಲರಿಗೂ ಎಲ್ಲ ಗೊತ್ತಿರ್ತಿಲ್ಲ. ಇಲ್ಲಿ ಹಳ್ಳಿ ಮೇಲೆ ನಾವ್ಕೆಲ್ಲ ಗೊತ್ತಿರ್ತು, ಆದರೆ ಹೊರಗಡೆ ಇಪ್ಪೋಗಿ ಗೊತ್ತಿರ್ತಿಲ್ಲ. ಮತ್ತು ಇದೊಂಥರ ಸುಂದರವಾದ ಜೀವನಾಳೆ ಹೇಳಕ್ಕೂ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡಿದೆ ಅಲ್ಲಿದ್ದ ಎಲ್ಲರೂ. ಎಲ್ಲ ನೆಗೆ ಆಡ್ತಾ ಇದ್ದ. ಈಗ ನಾ ಬರ್ತಾ ಇದ್ದೀನಿ ನೋಡ್ಕೊಂಡು ನೋಡಿ. ಇಲ್ಲೆಲ್ಲ ಗದ್ದೆ ರೆಡಿ ಮಾಡಿಟ್ಟಿದ್ದ. ಕೆಲವು ಗದ್ದೆ ಹೂಡಿಯಾಚು, ಕೆಲವು ಗದ್ದೆಲಿ ನೀರು ಕಟ್ಟಿಟ್ಟಿದ್ದ, ಕೆಲವು ಗದ್ದೆ ಹಾಗೆ ಇಟ್ಟಿದ್ದ. ಇದು ಎಂತೆಂಥ ಮಾಡ್ತಾ ಹೆಂಗೆ ಮಾಡ್ತಾಳದಲ್ಲ ನಂಗಕ್ಕಂತೂ ಕರೆಕ್ಟಾಗೆಲ್ಲ ಗೊತ್ತಿರ್ತಿಲ್ಲ. ಅಲ್ಲಿ ಗದ್ದೆ ಕೆಲಸ ಅಲ್ಲವ, ಮನೆ ಬದಿ ಅಡುಗೆ ಮಾಡ್ದಂಗಲ್ಲ ಈ ಗದ್ದೆ ಕೆಲಸ ಅಂದರೆ. ಗಂಡಸ್ರಿಗಷ್ಟೇ ಗೊತ್ತಿಪ್ಪದು. ಆದರೂ ಅಲ್ಪ ಸ್ವಲ್ಪ ಗೊತ್ತಿರ್ತು. ಹಾಗಾಗಿ ಹೋಗ್ತೀಯ. ಇಲ್ಲೆಲ್ಲ ಹಾಳಿಗೆ ಮಣ್ಣಿಟ್ಟು ಎಲ್ಲ ಮಾಡಿರ್ತಾವ್ರಲ್ಲರ್ಲು ಉಪ್ಪದೆಲ್ಲ ಸ್ವಲ್ಪ ಕಷ್ಟನೇ. ಆದರೂ ಸ್ವಲ್ಪ ಕಷ್ಟಪಟ್ಕೊಂಡು ಹೋಜಿ ನೋಡಿ. ಇಲ್ಲೆಲ್ಲ ಹೆಂಗೆ ಅರ್ಲಿಡ್ತಾ ಇದ್ದಾಳೆ. ಗದ್ದೆ ಎಲ್ಲ ಹದ ಮಾಡ್ಕೊಂಡು ಗದ್ದೆ ಹಂಚಿಗೆಲ್ಲ ಕಾಲ್ಗೆ ಹೊಡ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೆ ನೋಡಿ. ಇಲ್ಲೆಲ್ಲ ತೋರಿಸ್ತಾ ಇದ್ದೆ. ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಹಚ್ಚಿದ್ರು ಯಜಮಾನ್ರು. ಅಲ್ಲೇ ನಿಂತ್ಕೊಂಡು ಮಾಡಿಸ್ತಾಯಿದ್ರು. ನಾನು ಹಿಂಗೆ ಒಂದು ಸರಿ ಹೋಗಿ ಎಲ್ಲರನ್ನೂ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದು ನೋಡಿ. ಎಷ್ಟು ಚಂದ ಕಾಣಿಸ್ತು ಅಲ್ದ ಗದ್ದೆ ಬೈಲು. ಇನ್ನೂ ಹದ ಮಾಡಿ ಎಲ್ಲರ ಮನೆದು ನೆಟ್ಟಿ ಎಲ್ಲ ಹಾಕ್ಕೊಳ್ಳಿ ಇನ್ನೂ ಸೂಪರಾಗಿ ಕಾಣಿಸ್ತು. ಅವಾಗ ತೋರಿಸ್ತೀನಿ ನಿಂಗಕ್ಕೆ ಹೆಂಗೆ ಕಾಣ್ತುಳಿ ಗದ್ದೆ ನೆಟ್ಟಿ ಎಲ್ಲ ತೋರಿಸ್ತಿ ಹೆಂಗೆ ಮಾಡ್ತಾ, ಎಷ್ಟು ಜನ ಬತ್ತ ಹೆಂಗೆ ಮಾಡವುಳಿ. ಇಲ್ಲಿ ಅಲ್ಲಿ ಯಾರೇ ಆಳ್ಗ ಬಂದರೂ ಅವಕ್ಕೆ ದಾಸರಿಗೆ ಕೊಡವು, ಇಲ್ದವ್ರು ಊಟ ಹಾಕವು. ಇಲ್ಲಿ ಹತ್ತಿರದಲ್ಲಿ ಆಳ್ಗ ಸಿಗೋದು ಸ್ವಲ್ಪ ಕಡಿಮೆ. ಹಾಗಾಗಿ ಈಗ ಎಷ್ಟು ಜನ ಬಂಜಾಳೆಲ್ಲ ನೋಡ್ಕೊಂಡಪ್ಪ ನೋಡಿ ಬಂಜಿ. ಈಗ ಲೆಕ್ಕ ಮಾಡ್ಕೊಂಡು ಇನ್ನು ಮನೆಗೆ ಹೋಗಿ ದೋಸೆ ರೀ ಅವು ಚಟ್ನಿ ಪದಾರ್ಥ ಎಲ್ಲ ಆಜು. ಮರಕೆಸ ಕೊಯ್ಕೊಬಂದು ಅದ್ರ ಪಲ್ಯನೂ ರೆಡಿ ಆಜು. ನಿಂಗೆ ಅದ್ರ ತೋರಿಸಿದ್ನಿಲ್ಲ. ಈಗ ಲಾಸ್ಟ್ ತೋರಿಸ್ಬಿಡ್ತಿ ಹೆಂಗೆ ಆಜುಡಿ. ಅದ್ರ ಪೂರ್ತಿ ವೀಡಿಯೋ ನೆಕ್ಸ್ಟ್ ಹಾಕ್ತೀನಿ. ನಿಂಗೆ ಯಾರು ಬೇಕಾದರೂ ಕಾಮೆಂಟ್ ಮಾಡಿ ನೋಡಿ. ಹಾಳೆ ಮೇಲೆಲ್ಲ ಹುಲ್ಲಿರ್ತಲಿ, ಅದ್ರ ಮೇಲೆ ಗದ್ದೆ ಮಣ್ಣೆ ತೆಗೆದು ಮತ್ತೆ ಹಾಕ್ತಾ. ಎಂತಕ್ಕೆಂದರೆ ಆ ಹುಲ್ಲೆಲ್ಲ ಒಂದ್ಸರಿ ಸಾಯ್ತು ಕಡಿ ಮತ್ತು ಚಿಗುರ್ಕೆತ್ತು. ಆದರೆ ಅಲ್ಲಿವರೆಗೆ ಒಂದ್ಸರಿ ಭತ್ತ ಎಲ್ಲ ನೆಟ್ಟಾಗೆಲ್ಲ ಹಾಳಿ ಹುಲ್ಲು ಚಿಗುರಲ್ಲಾಗ ಹೇಳಿ ಹೀಗೆ ಆ ಗದ್ದೆದೆ ಮಣ್ಣು ಕಡ್ದು ಅದ್ರ ಮೇಲೆ ಹಾಕ್ತ ಹಾಳಿ ಮೇಲೆ. ಆವಾಗ ಅದು ಹುಲ್ಲೆಲ್ಲ ಒಂದ್ಸರಿ ಸಾಯ್ತು. ಚಂದ ಕಾಣಿಸ್ತು ನೋಡಲ್ಲುವ. ಮತ್ತು ಅದು ಗಟ್ಟಿ ಅಕ್ಕೆತ್ತು ಅಲ್ಲೇ ತನ್ನರೆಯ ಕಡೆಗೆ ಮತ್ತೆ ಚಿಗುರ್ಕೆತ್ತು. ಹಾಗೆ ಅಲ್ಲಿಂದ ಹೊರಟು ಎಷ್ಟು ಜನ ಬಂಜ ಲೆಕ್ಕ ಮಾಡ್ಕೆತ್ತ. ಇಲ್ಲಿ ಅಮ್ಮನೆ ದನ ಎಲ್ಲ ನೋಡಿ ಆ ಬಪ್ಪಷ್ಟೊತ್ತಿಗೆ ಎಣ್ಣೆಯಿಂದ ಬಪ್ಪಲು ಅಣಕದ ಎಲ್ಲವ. ಇಲ್ಲೇ ಹಿರಿಯೇಳು ಬೈಕೊತ್ತೋದು. ಇದು ಅಮ್ಮನೆ ಎಮ್ಮೆ ಎಲ್ಲರಿಗೂ ಫೇವ್ರೆಟ್ಟು. ಇದು ಒಂಥರ ಸಣ್ಣ ಹುಡುಗರಂಗೆ ಯಾರು ಬಂದರೂ ಬತ್ತು, ಎಲ್ಲಿ ಹೋಗೋದು ಎಂತ ತಿಂಬಲ್ ತಂಜ ಒಟ್ಟು ನೋಡ್ಕೊತಿರ್ತು. ಇದು ಅಮ್ಮನೆ ಹೆಚ್ಚಪ್ಪು ಕರಿಯೋದನ ಇದಯ್ಯ. ಅದು ಬಪ್ಪ ತನಕ ಇದು ತಾನು ಬತ್ತೇಳು ಬಂತು ನೋಡಿ. ಬರಡ ಹೇಳ್ರು ಕೇಳ್ತಿಲ್ಲ. ಡೈಲಿ ಕೊಟ್ಟಿಗೆ ಕೆಲಸ ಮಾಡೋದು, ಇವ್ರ ಸಂತಿಗೆ ಇಪ್ಪದು ಆನೆ ಊರೇ ಆಗಿದ್ದಕ್ಕೆ ಅವಕ್ಕೆಲ್ಲರಿಗೂ ಹೆಂಗ್ಳ ಕಂಡ್ರೆ ರಾಶಿ ಪ್ರೀತಿ. ಮೇಯದು ಬಿಟ್ಟಿಗೆ ಹೆಂಗಳಿಂದ ಬಂದ್ಬಿಡ್ತಾ ಹೆಂಗೆ ಎಲ್ಲೋದ್ರು. ಅವತ್ತೆಲ್ಲ ಹಿಂದಿನ ವೀಡಿಯೋ ಹಾಕಿದ್ದೆ ಕರೆದುಕೊಳ್ಳೇನೆ ಹೆಂಗೆ ಓಡ್ ಬತ್ತಾಳಿ. ಇದು ಅಂದಿದ್ದು ನೋಡಿ. ಇವು 3 ಅಮ್ಮನೆದು, ಉಳಿದಿದ್ದೆಲ್ಲ ಬೇರೆಯವ್ರ ಮನೆದು. ಇದು
ಪೂರ್ತಿ ಪ್ಯೂರ್ ಬಂಜಿಲ್ಲ ಆದ್ರೂ ಇದು ಪಾಪ ತಾಯಿ ಕರ ಹಾಕಿ 3 ದಿವಸ ಕರ ಸತ್ತೋಜು ಹಾಗಾಗಿ ನಾನು ಅವರೇ ಇದಕ್ಕೆ ಹಾಲು ಕುಡಿಸಿ ಅಂದ್ರೆ ಬಂಡಿಲಿ ಬೇರೆ ದನದ ಹಾಲು ಕುಡಿಸಿ ದೊಡ್ಡ ಮಾಡಿದ್ಯೋ ಹಾಗಾಗಿ ಇದಂತೂ ಮತ್ತೂ ಎಂಗ್ಳ ಹಚ್ಗೆಂಜು ಹೆಂಗೆ ಕರೆಯೋದು ಬೇಡ ಹಿಂಗೆ ಕಂಡ್ರೂ ಸಾಕು ಓಡ್ಬತ್ತು ಇದೆಲ್ಲ ಮನೆ ಆಳುಗಳ ಮನೆದು ಎಮ್ಮೆ ಕರ ಅಲ್ಲವ ಉಳಿದಿದ್ದ ದನನೂ ಇರುತ್ತೆ ಎಮ್ಮನೆದು ಇದು 3 ಅದು 3 ಒಬ್ರು ಬಿಟ್ಟಿಗೊಬ್ರು ಇರ್ತ್ವಿಲ್ಲ ಇದೆಲ್ಲ ಮನೆ ಆಳುಗಳ ಮನೆ ದನ ಹೆಂಗ್ಳ ಕಣ್ಕೊಳೆ ಓಡ್ ನಡ್ದ ನೋಡಿ ಈಗ ಇಲ್ಲಿಂದ ಮನೆ ಗದ್ದೆ ಹೆಂಗೆ ಕಾಣ್ತಾ ಇದ್ದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚಂದ ವೆದರು ಅಂದರೆ ಹೇಳಲೇ ಸಾಧ್ಯ ಇಲ್ಲ ಮಲೆನಾಡು ಅಂದ್ರೆ ಒಂಥರ ಸ್ವರ್ಗಾಳೆ ಹೇಳಕ್ಕೂ ನಾ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ ಹೆಂಗ ಮದುವೆಪ್ಪ ಟೈಮಿಗೆಲ್ಲ ಹಿಂಗಾಗಿ ಸ್ವಲ್ಪ ಆಪ್ಷನ್ ಇತ್ತು ಅಂದರೆ ಡಾಕ್ಟ್ರು ಇಂಜಿನಿಯರು ಅಥವಾ ಬೆಂಗಳೂರಿಗೆ ಹೋಗ್ಲಕ್ಕೂ ಯಾವ್ದು ಬೇಕಾದ್ರೂ ಅಂದ್ರೆ ಆಪ್ಷನ್ ಇತ್ತು ಯಾವ ಥರದ ಅಡ್ಡಿಲ್ಲೇ ಹೇಳಿ ಅದನ್ನು ನಾ ಚಾಯ್ಸ್ ಮಾಡ್ಕೊಂಡಿದ್ದು ಮಾತ್ರ ಹಳ್ಳಿ ಮೇಲಿದ್ದಾವೆ ಅಡ್ಡಿಲ್ಲೇ ಹೇಳಿ ಯಾಕೆಂದರೆ ಇಂಥ ಜೀವನ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಪ್ರೀತಿ ಹಿಂಗೆ ತಿರುಗಿ ತಿಪ್ಪದು ಆ ಕಾಂಕ್ರೀಟ್ ಕಾಡಲ್ಲಿ ಜೀವನ ಮಾಡೋವು ಅಂದ್ರೆ ನಂಗೆ ಸ್ವಲ್ಪ ಕಷ್ಟನೇ ಅನ್ನಿಸ್ತಿತ್ತು ಈ ಬೆಂಗಳೂರು ಇದರಲ್ಲೆಲ್ಲ ಜೀವನ ಮಾಡೋವು ಅಂದರೆ ಹಾಗಾಗಿ ನಂಗೆ ಎಲ್ಲರೂ ಅಪರೂಪಕ್ಕೆ ರಾಶಿ ಕಡಿಮೆ ಬೆಂಗಳೂರಿಗೆ ಹೋಗೋದು ನೆಂಟರಿದ್ದಿದ್ದು ಸ್ವಲ್ಪ ಕಡಿಮೆ ಆದರೂ ಆ ಬೆಂಗಳೂರಿಗೆಲ್ಲ ಹೋದಾಗೂ ನಂಗೆ ಒಂಥರ ಅಲ್ಲಿ ವಾತಾವರಣ ಉಸಿರು ಕಟ್ಟಿಸ್ದಂಗೆ ಇರ್ತು ಯಾವಾಗ ನಾ ಇಲ್ಲಿ ಬತ್ತಿ ಎಷ್ಟು ದಿವಸ ಆಯ್ತು ಇಲ್ಲಿ ಎಷ್ಟು ಮಿಸ್ ಮಾಡ್ಕೊಂಡು ಹೇಳ ಇದರಲ್ಲೇ ಇರ್ತಿ ನೋಡಿ ಇದೆಲ್ಲ ಎಷ್ಟು ಚಂದ ಇದ್ದೋಳಿ ವಾತಾವರಣ ಟೈಮ್ ಸಿಕ್ಕಾಗಲ್ಲ ಹಾಗಾಗಿ ಅವ್ರು ಎಲ್ಲಿದ್ದರೂ ನೋಡ್ಕೊಂಡು ಅಲ್ಲಿಗೆ ಹೋಗ್ತೀವಿ ಗದ್ದೆ ತೋಟ ಬೆಟ್ಟ ಬೇಣ ಹೀಗೆ ಎಲ್ಲ ತಿರ್ತಿ ಪಟಪಟನೆ ಮನೆ ಬದಿಗೋಡೆಗೆ ಕೆಲಸ ಮುಗಿಸ್ಕೊಂಡು ಅತ್ತೆ ಅನ್ನ ಮಾಡ್ತು ಮಡಿಯಲ್ಲೇ ಆಗವು ಹಾಗಾಗಿ ಉಳಿದಿದ್ದನ್ನೆಲ್ಲ ಮುಗಿಸಿಟ್ಟಿಗೆ ಹೋಗ್ತಾ ಇರ್ತಿ ಈಗ ಇಲ್ಲಿವರೆಗೆ ಹೆಂಗೂ ಬಂದಾಜು ನಿಂಗೆ ಒಂದ್ಸರಿ ಕಳಲೆ ದೊಡ್ಡ ಅಜ್ಜ ಅಂತದ ನಾವತ್ತು ನೋಡಿ ಅಜ್ಜಿ ಒಂದು 8-10 ದಿವಸದಿಂದ ಆಗೊತ್ತು ದೊಡ್ಡ ಅಜ್ಜ ನೋಡ್ಕೊಂಡು ಬಪ್ಪನ ಹೇಳಿ ಈ ಬದಿ ತಿರುಗ್ದು ಈಚೆ ಬದಿ ಬೆಟ್ಟದಲ್ಲಿ ಕಳಲೆ ಇದ್ದು ಅಲ್ಲಿ ಬಪ್ಪನಾಳು ಹೋದಿ ಆದರೆ ಈಗಲೂ ಅಷ್ಟೇ ಸಣ್ಣಕ್ಕೆ ಇತ್ತು ಈಗಿನ್ನು ಮತ್ತೆ ತೋರಿಸಲು ಆಗ್ತಿಲ್ಲ ನೋಡ್ತಿ ಎಲ್ಲರೂ ಅಂತಕ್ಕೆ ಅಂದರೆ ಇಲ್ಲೆಲ್ಲ ಮುಳ್ಳು ಹಂದಿ ಮತ್ತು ಹಂದಿ ಮಂಗ ಎಲ್ಲ ಮುರ್ಕೊಂಡು ತಿಂದು ಕಳಲೆ ಎಲ್ಲವ ಇಡ್ತವೇ ಇಲ್ಲ ನಾ ಅವತ್ತು ತೋರಿಸಿದ್ದೆ ನಿಂಗಕ್ಕೆ ಆ ವಿಡಿಯೋನ ಈಗ ಹಾಗಾಗಿ ಎಲ್ಲರೂ ದೊಡ್ಡ ಅಜ್ಜ ಒಂಚೂರು ನೋಡೋಣ ಕರೆಕ್ಟಾಗಿ ಕಾಂಬ ಹಂಗೆ ಅಜ್ಜ ಹೇಳಿ ಬಂದು ಆದರೂ ಅಷ್ಟಕ್ಕಷ್ಟೇ ಆಗಿತ್ತು ನೋಡಿ ಇಲ್ಲೆಲ್ಲ ದನ ಹೋಗಿ ಹೆಂಗೆ ಅರ್ಲರ್ಲ ಅಜುಳಿ ಇಲ್ಲಿ ನೋಡಿ ವೆದರ್ ಹೆಂಗಿದ್ದು ಜಾಗ ಹೆಂಗಿದ್ದು ಒಳ್ಳೆ ಇಲ್ಲೆಲ್ಲ ಕಡೆ ಕರಡ ಬೆಳೆದೋಗ್ತಾವೆ ಕಡೆಗೆಲ್ಲ ಹೊಪ್ಪಲ್ಲ ಆಗ್ತಿಲ್ಲ ಇಲ್ಲಿ ಕರಡ ಕಡಿಯುವಲ್ಲಿವರೆಗೂ ಇಲ್ಲೆಲ್ಲ ಬೆಳೆ ಮುಳ್ಳೆಹಣ್ಣು ಕರಿ ಮುಳ್ಳೆಹಣ್ಣು ಸುಮಾರು ಜಾತಿ ಹಣ್ಣೆಲ್ಲ ಆಗ್ತು ನೆಲ್ಲಿಕಾಯಿ ಎಲ್ಲವ ಅದೆಲ್ಲ ಆದಾಗೆಲ್ಲ ಇಲ್ಲಿ ಬಂದು ನಂಗೆ ಕೊಯ್ಕೊಂಡು ಹೋಗ್ತೇವೆ ನಿಂಗೆ ಈ ಸರಿ ನಿಂಗಳನ್ನೂ ಎಲ್ಲ ಕರ್ಕೊಂಡು ಬತ್ತಿಲ್ಲಿ ಈಗ ಇಲ್ಲಿ ಎದರಿಂದ ಒಂದು ಮಟ್ಟಿಲ್ ನೋಡೋಣ ನೋಡಿದೆ ಅಂತಕ್ಕೆಂದ್ರೆ ಟೈಮ್ ಆಗೋಗಿತ್ತು ಮನೆಗೆ ಹೋಗೋಕೆ ದೋಸೆ ಚಾ ಎಲ್ಲ ರೆಡಿ ಮಾಡೋಕ್ಕಾಗಿತ್ತು ಹಿಟ್ಟಷ್ಟೇ ರೆಡಿ ಮಾಡ್ಕೆ ಬಂದಲ್ಲಿ ಇಲ್ಲಿ ಎದುರಿಗಿದ್ದಿದೆ ದೊಡ್ಡ ಅಜ್ಜ ನೋಡಿರಿಲ್ಲೇ ಮತ್ತು ಒಂದು ಎಂಥದ್ದು ತಿಂದುಬಿಟ್ಟಿತ್ತು ಹಾಗಾಗಿ ಒಂದು ಕಳಲೆ ಸಣ್ಣದೇ ಇತ್ತು ದೊಡ್ಡ ಆಗಿತ್ತಿಲ್ಲ ತಕ್ಕ ಮಟ್ಟಿಗೆ ತೋರ್ಸೋಣ ನಿಂಗಕ್ಕೆ ಹೇಳೋ ಕಾರಣಕ್ಕೆ ಬಂದು ನೋಡಿ ಒಂದು 3 ಬೆರಳು ಎತ್ತರ ಅಷ್ಟೇಯ ಇನ್ನೂ ಒಂದು 15 ದಿವಸನೇ ಬೇಕನ್ನ ಅನ್ನಿಸ್ತು ದೊಡ್ಡಪ್ಪಲ್ಲೇ ರಾಶಿ ಸಣ್ಣಕ್ಕೆ ಇದ್ದು ಆದರೂ ಎಷ್ಟು ಚಂದ ಕಾಣಿಸ್ತು ಅಲ್ದ ನೋಡಿ ಇದರಲ್ಲಿ ಸುಮಾರು ಪದಾರ್ಥ ಮಾಡ್ತಾ ಹುಳಿ ಹಸಿ ಪಲ್ಯ ಹೇಳಲ್ಲವ ನಿಂಗಕ್ಕೆ ಯಾವ್ದು ಇಷ್ಟ ಆಗ್ತು ಕಾಮೆಂಟ್ ಮಾಡಿ ಆದರೆ ನನಗೆ ಕಳಲೆ ಅಷ್ಟೆಲ್ಲ ಇಷ್ಟ ಆಗ್ತಿಲ್ಲ ಹಕ್ಕೆತ್ತಿ ಯಾಕೆಂದ್ರೆ ಪದಾರ್ಥ ಮಾಡೋದಲ್ಲಿ ನಾನೇ ಆಗಿರ್ತಿನಲ್ಲಿ ಹಾಗಾಗಿ ಒಂಚೂರು ಹಕ್ಕೆತ್ತಿ ನಂಗೆ ಅಷ್ಟು ಪ್ರೀತಿ ಅಲ್ಲ ಇದು ಕೆಲವು ಜನಕ್ಕೆ ರಾಶಿನೇ ಪ್ರೀತಿಯಾಗಿರ್ತು ಕಳಲೆ ಆದರೆ ಅವಕ್ಕೆಲ್ಲ ಸಿಕ್ತಿಲ್ಲ ಈ ನಂಗಕ್ಕೆ ಇಲ್ಲಿ ಸಿಕ್ತು ಆದರೆ ಅಷ್ಟು ಪ್ರೀತಿ ಅಲ್ಲ ಎಲ್ಲರೂ 1 ಸತಿ 2 ಸತಿ ತಗೊಂಡು ಬಂದು ಮಾಡ್ತೀಯ ನೋಡಿ ಇಲ್ಲೆಲ್ಲ ಹೆಂಗಿದ್ದುಳಿ ವಾತಾವರಣ ಅಲ್ಲವ ಇಲ್ಲೆಲ್ಲ ಸೈಡಲ್ಲೆಲ್ಲ ಅಕೇಶಿಯಾ ಹಚ್ಚಿದ್ದ ಅದೆಲ್ಲವ ಅದ್ರಡಿಗೆಲ್ಲ ಅಷ್ಟೆಲ್ಲ ಎಂತೂ ಕರಡ ಇದೆಲ್ಲ ಬೆಳೀತಾ ಇಲ್ಲ ಕಾಡಾಗೋಜು ಮುಂದೆಲ್ಲ ಹೊಪ್ಪಲ್ಲೂ ಆಗಿಲ್ಲ ಹಾಗಾಗಿ ಇದಿಷ್ಟೇ ತೋರಿಸ್ಕೊಂಡು ವಾಪಸ್ ಬಂದು ಅಂತಕೆಂದರೆ ಟೈಮ್ ಆಗೋಗಿತ್ತು ರಶ್ ಹೊತ್ತಿರ್ಗಲ್ಲೆಲ್ಲ ಟೈಮ್ ಇತ್ತಿಲ್ಲ ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿದ್ರು ಆ ಖುಷಿ ಆಗ್ತಿತ್ತು ಅನ್ನಿಸ್ತು ಆದರೆ ಅಷ್ಟು ಟೈಮ್ ಇತ್ತಿಲ್ಲ ಅಲ್ಲಿ ಹಾಗಾಗಿ ನೋಡಿ ಇಲ್ಲೆಲ್ಲ ಅರ್ಲು ರಾಡಿ ಹೆಂಗೆ ಹಾಕ್ಕೊಂಡಿರ್ತೋಳಿ ಈಗ ಇಲ್ಲೆಲ್ಲ ದಾಟ್ಕೊಂಡು ಪಟ ಓಡ್ಕೆತೆ ಮನೆ ಬಂದು ಯಾತಕ್ಕೆಂದ್ರೆ 12 ಗಂಟೆ ಆಗೋಗಿತ್ತು ಇಷ್ಟೊತ್ತಿಗೆ ಆವಾಗ 11:30 ಆಜು ಹೇಳಿದ್ನಲ್ಲಿ 12 ಕಾಲು ಅವರು 12:30ಗೆ ಮತ್ತು ಅವು ಕಾಸರಿಗೆ ತಗೊಂಡೊಪ್ಪಲ್ಲಿ ಬರ್ತರು ಮನೆಗೆ ಹಾಗಾಗಿ ಅಷ್ಟರೊಳಗೆ ನಂಗೆ ಸ್ನಾನ ಮಾಡ್ಕೊಂಡು ದೋಸೆ ಇರೋದು ರೆಡಿ ಆಗೋಕ್ಕಾಗಿತ್ತು ಪದಾರ್ಥ ಎಲ್ಲ ಆಗೋಗಿತ್ತು ಅತ್ತೆ ಹೆಂಗೋ ಅನ್ನ ಮಾಡ್ತಿತ್ತು ಹಾಗಾಗಿ ನೋಡಿ ಇದ್ರ ಗಜಿಟಿಯಲ್ಲೇ ಓಡ್ ಬರೋವು ಜಾರು ಬೀಳೋ ಅಂತ ಇದು ಜಾಸ್ತಿ ಇರ್ತು ಹಾಗಾಗಿ ಆದರೂ ಸ್ವಲ್ಪ ಇದ್ರಲ್ಲೇ ಫಾಸ್ಟಾಗಿ ಬಂದು ಇಲ್ಲೆಲ್ಲ ಈ ನಮ್ಮನೆ ಜಾರಕ್ಕೆ ಇರ್ತು ಸ್ವಲ್ಪ ಮಟ್ಟಿಗೆ ದಾಟಲು ಅನುಕೂಲ ಆಗಲಿ ದಬ್ಬೆ ಹಾಕಿರ್ತ ಅಡಿಕೆ ಮರದ ಆದ್ರೆ ಕೆಲವು ಸತಿ ಅಂತ ಆಗ್ತು ಕೇಳ್ರಿ ಅದರಡಿಗೆ ನೀರು ಸಿಕ್ಕೊಂಡು ಕಾಲಿಟ್ಕೊಳ್ಳೆ ಪಚಕ್ಕನೆ ಹಾರ್ತು ಮೈಗೆಲ್ಲವ ನೋಡಿ ಇಲ್ಲಿ ತೋರಿಸ್ತಾ ಇದ್ದಿ ಫಾಸ್ಟೆಲ್ಲ ಬಂದುಬಿಟ್ರೆ ಪಚಕ್ಕನೆ ಹಾರ್ತು ಹಾಗಾಗಿ ಸ್ಲೋ ಮೋಷನಲ್ಲೇ ಹೋಗೋಕ್ಕಾಗ್ತು
ನೋಡಿ ಹೆಂಗೆ ಅಡಿಗೆಲ್ಲ ನೀರು ಸಿಕ್ಕೊಂಡಿರ್ತು. ಇಲ್ಲೆಲ್ಲ ಫುಲ್ ರಾಡಿ ರಾಡಿ ಹಾಕ್ಕೊಂಡಿದ್ದು ಸೊಕಾಶ್ ಬರ್ಪದೆ ಇಲ್ಲೆಲ್ಲವ. ಮತ್ತು ಇಲ್ಲೆಲ್ಲ ಸ್ವಲ್ಪ ಕಾಗದಾಳಿ ಮಣ್ಣು ಅಳ್ತ ಸಿಕ್ಕಾಪಟ್ಟೆ ಜಾರೆ ಆಗ್ತು. ಜಾರಿರ್ ಮಾತ್ರ ಸೀದಾ ಇಲ್ಲಿದ್ದು ಕೊಡ್ಲಿಗೆ ಹೋಗಿ ಬೀಳೋಕ್ಕಾಗ್ತು ನಾನು. ಹಾಗಾಗಿ ಸ್ವಲ್ಪ ಸ್ಲೋ ಮೋಷನಲ್ಲೇ ಬಂದು ಇಲ್ಲಿ. ಇನ್ನು ಮತ್ತು ತೋಟದಲ್ಲಿ ಸ್ವಲ್ಪ ಓಡ್ಕೆತ್ತ ಹೋಗವು. ಇಲ್ಲೆಲ್ಲ ಸ್ವಲ್ಪ ಓಡ್ಕೆತ್ತ ಬಂಜಿ ನೋಡಿ ಪಟಪಟನೆ ಹೋಗವು ಮನೆಗೆ ಹೇಳಿ. ಅಂತಕ್ಕೆಂದ್ರೆ ಟೈಮ್ ಆಗೋಗಿತ್ತು. ಈ ಟೈಮಲ್ಲಿ ಒಂದೊಂದು ದಿವಸ ಅಷ್ಟೇ ಓಡೋದಾಗಿರ್ತು. ಕೊನೆ ಕೊಯ್ಲು ಟೈಮಲ್ಲಿ ಮಾತ್ರ ದಿವಸನೂ ಓಡೋದೇ ಆಗಿರ್ತು. ಎಂತಕ್ಕೆಂದ್ರೆ ಅಷ್ಟು ತೋಟದ್ದು ಅಡಿಕೆ ಅಕ್ಕಿ ಬಂದ್ಕೊಳ್ಳವು. ಮನೆಯಲ್ಲಿ ಅಡಿಕೆ ಸುಲಿಯೋದಿರ್ತು, ಬೇಯಿಸೋದಿರ್ತು, ಅಟ್ಟಕ್ಕೆ ಅಡಿಕೆ ಒಬಳ್ಸೋದಿರ್ತು. ಸಿಕ್ಕಾಪಟ್ಟೆ ಕೆಲಸ ಇರ್ತು. ಬಂದು ಆಳ್ಗೆ ಅಡುಗೆ ಮಾಡಿ ಹಾಕ್ಕೊಳ್ಳವು. ಬೆಳಗ್ಗೆ ಬಂದೋಕೆ ಮಧ್ಯಾಹ್ನ ಬಂದೋಕೆ ಹೇಳೆಲ್ಲ ಚಹಾ ಕೊಡೋದಿರ್ತು. ಮನೆ ಬದಿಗೆ ಅಡುಗೆ ಮಾಡ್ಕೊಂಡು ಎಲ್ಲ ಕೆಲಸ ಹೇಳೋಷ್ಟೊತ್ತಿಗೆ ಸಾಕು ಬೇಕಾಗ್ತು. ಈಗ ಮಾತ್ರ ಸ್ವಲ್ಪ ಮಟ್ಟಿಗಾರು ಫ್ರೀ ಸಿಕ್ತು. ಮಧ್ಯ ಮೇಲೆಲ್ಲ ಕಡೆಗೆಲ್ಲ ಅದು ಇರ್ತಿಲ್ಲ ನೋಡಿ. ಇಲ್ಲಿ ಪಕ್ಕಕ್ಕೆಲ್ಲ ಶುಂಠಿ, ಅಂಬೆ ಕೊಂಬು, ಅರಿಶಿನ ಎಲ್ಲ ಇದ್ದಿದ್ದು ಹೋಗ್ತಾನು ತೋರಿಸಿದ್ದಿ. ಮತ್ತು ತೋರಿಸ್ತಾ ಇದ್ದಿ ನೋಡಿ ಎಷ್ಟು ಚಂದ ಇರ್ತು. ನಂಗೆ ಫ್ರೆಶ್ ಆಗಿ ಕಿತ್ಕೊ ಬಂದ್ಕತಿ ಎಷ್ಟು ಬೇಕೋ ಅಷ್ಟ. ಹೆಂಗೆ ಹೋಗ್ತಾನೆ ಇರ್ತೀವಲ್ಲಿ ಎಲ್ಲೇ ಪಕ್ಕದಲ್ಲೇ ತೋಟ ಆಗಿರ್ತು. ಆಗಾಗ ಕಿತ್ಕೊ ಬಂದ್ಕತಿಯ. ಈಗ ಮನೆ ಬಂತು ಅಷ್ಟೊತ್ತಿಗೆ. ಈ ಮನೆ ಬಂದ್ಕೊಳ್ಳೆ ಇನ್ನು ಹೋಗಿ ಪಟ ಸ್ನಾನ ಮಾಡ್ಕೊಂಡು ದೋಸೆ ಎರಿಯೋಣ ಅಂದ್ಕೊಂಡು ನಾ ಹೋಗಿ ಸ್ನಾನ ಮಾಡೋಷ್ಟೊತ್ತಿಗೆ ಅವ್ರು ಬಂದ್ಬಿಟ್ಟಿದ್ದಿದ್ರು. ಆದರೂ ಒಂದು 5 ನಿಮಿಷ ಕುತ್ಕೊಳ್ಳಿ ಮಾಡಿಕೊಡ್ತೇಳಿ ಹೇಳೋಷ್ಟೊತ್ತಿಗೆ ಕಡೆಗೆ ಮಾಡಿಕೊಟ್ರು. ಹಾಗೆ ಸ್ನಾನ ಮಾಡ್ಕೊಂಡು ಬಟ್ಟೆ ಸಹಿತನೂ ಹಾಗೆ ಬತ್ತಲಲ್ಲಿ ಒಣಸೋದನ್ನು ಹಾಗೆ ಇಟ್ಟಿಗೆ ತೊಳೆದು ಒಂದು ಸೀದಾ ಬಂದ್ಕೊಂಡು ದೋಸೆ ಎರಿಯೋನಾಳು ಬಂದು ನೋಡಿ. ಈಗಂತೂ ಮನೆ ಬಂತು ನೋಡಿ ಎಷ್ಟು ಫಾಸ್ಟ್ ದೋಸೆ ಎರಿಯೋನಾಳು. ಈಗ ದೋಸೆ ಹೆಂಗಾದ್ರು ತೋರಿಸ್ತಾಡ್ದ ಜರಿ ದೋಸೆ ನೋಡಿ. ಈಗ ತೋರಿಸ್ತಿ ಎಷ್ಟು ಚಂದ ದೋಸೆ ಆಗಿರ್ತೋಳಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೊಂಥರ ಬೇರೆ ರುಚಿನೇ ಆಗಿರ್ತು. ನಾವು ಎಲ್ಲ ದೋಸೆ ಮಾಡ್ದಂಗೆ ಆಗಿರ್ತಿಲ್ಲ. ಹೆಚ್ಚಾಗಿ ಇದನ್ನು ಯಾರು ಮಾಡಿದ್ವಿಲ್ಲ ನಾ ಅಂದ್ಕಂಜಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಂಗೆ ಬರೀ ಅಕ್ಕಿ ಬೀಸ್ಕೊಂಡು ಹಿಂಗೆ ಜರಿ ಕಸ ಹಾಕ್ಕೊಂಡು ಮಾಡ್ರು ದೋಸೆ ರಾಶಿನೇ ಚಲೋ ಆಗ್ತು. ಇಲ್ಲದ ಹೋದರೆ ನಿಂಗೆ ಬೇರೆ ಎಂಥದಾರು ಬಾಳೆಹಣ್ಣು ಅಥವಾ ಮಾಗೆಕಾಯಿ ಉದ್ದು ಅಂದರೆ ನಿಂಗೆ ಎಂತ ಹಾಕ್ತಾರ ಅಂಥದ್ದು ಮೆಂತೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಕಡೆಗೆ ಒಂದು ಸ್ವಲ್ಪ ಹಿಂಗೆ ಜರಿ ಕಸ ಹಾಕ್ಕೊಳ್ಳಿ. ರಾಶಿನೇ ಚಲೋ ಆಗ್ತು ದೋಸೆ ನೋಡಿ. ಇದು ಫಸ್ಟಿನ ದೋಸೆ ಆಗಿದ್ದಾಗ ಸ್ವಲ್ಪ ಎದ್ಕಂಜಿಲೆ. ಈಗ ತೋರಿಸ್ತೀನಿ ನೋಡಿ ಎಷ್ಟು ಫಾಸ್ಟ್ ಎದ್ಕತ್ತು, ಎಷ್ಟು ಚಲೋ ಎದ್ಕೊಂಡಿರ್ತು ದೋಸೆ ಹೇಳಿ. ಫಸ್ಟ್ 1-2 ದೋಸೆ ಹೆಂಗೂ ಸ್ವಲ್ಪ ಇದೇ ಹಾಕ್ತು. ಬಂಡಿ ಕರೆಕ್ಟಾಗಿ ಕಾದು ಸೆಟ್ ಆಗವಲ್ಲಿ. ಹಾಗಾಗಿ ದೋಸೆ ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟ್ ಆಗ್ತು. ಮತ್ತು ಸಂಜೆವರೆಗೂ ಸಾಫ್ಟಾಗೇ ಇರುತ್ತು ಈ ದೋಸೆ. ಈ ಜರಿ ದೋಸೆ ಹಳೆ ಕಾಲದೆಲ್ಲ ಜಾಸ್ತಿ ಮಾಡ್ತಿದ್ದ. ಈಗ ನಾವೆಲ್ಲ ಮಾಡ್ತೀವಿಲ್ಲ ಎಂತಕ್ಕೆಂದ್ರೆ ಬಾಕಿ ಇದಂಥರು ಇರುತ್ತಲ್ಲ. ಈಗ ಮೊದಲಿನ ಹಂಗಲ್ಲ. ಇಪ್ಪವೇ 1-2 ಜನ ಹಾಗಾಗಿ ಚಲೋ ಮಾಡೇ ಊಟ ಹಸ್ರಿಗೆ ಮಾಡ್ಕೊತ. ಮೊದಲಿನವೆಲ್ಲ ಪಾಪ ಹಿಂಗಿದ್ದೆಲ್ಲ ಮಾಡ್ಕೊಂಡು ಕಷ್ಟಪಟ್ಟು ಜೀವನ ಮಾಡಿ ನಮಗೆ ಎಷ್ಟೆಲ್ಲ ಮಾಡಿಟ್ಟಿಗೆ ಹೋಗಿರ್ತ ಅಲ್ದ ನೋಡಿ. ದೋಸೆ 2ನೇ ದೋಸೆನೂ ರೆಡಿ ಆಯ್ತು. ಒಬ್ಬೊಬ್ರಿಗೆ 2-3 ದೋಸೆ ಕೊಡೋಕ್ಕಾಗ್ತು. ಹಾಗಾಗಿ 5-6 ಜನ ಬಂದಿದ್ದ. ಒಂದು 15-20 ದೋಸೆ ಮೇಲೆ ಎರಿಯೋಕ್ಕಾಗಿರ್ತು ನೋಡಿ. ಎರಿತೈತಿ ಫಸ್ಟ್ 2 ದೋಸೆ ಹಂಗಾಯ್ತು ಸರಿ. ಇನ್ನು ಪಟ ಎದ್ಕತ್ತು ಚಲೋ ಆಗ್ತು. ಒಳ್ಳೆ ಮೆತ್ತಗೆ ರಶಿ ರುಚಿನೂ ಆಗ್ತು. ಇದಕ್ಕೆ ಚಟ್ನಿ ಅಂತೂ ಬೀಸಿದ್ದು ನೋಡಿದ್ರಲ್ಲಿ ಯಾವ ಚಟ್ನಿ ಹಾಕ್ಕೊಂಡ್ರು ಇದಕ್ಕೆ ರಶಿನೇ ಚಲೋ ಆಗ್ತು ನೋಡಿ. ತೋರಿಸ್ತಾ ಇದ್ದಿ ದೋಸೆ ಸಿಕ್ಕಾಪಟ್ಟೆ ರುಚಿ ಮತ್ತು ಸಿಕ್ಕಾಪಟ್ಟೆ ಸಾಫ್ಟ್ ಎರಡೂ ಆಗಿರ್ತು ಈ ದೋಸೆ. ಒಂದ್ಸರಿ ಟ್ರೈ ಮಾಡಿ. ಬೇಗನೆ ಮಾಡವು ಹೇಳಾದಾಗ ಆಳ್ಗ ಬಂದು ಅಥವಾ ಯಾರು ಗೆಸ್ಟ್ ಬಂದುಬಿಟ್ರೆ ಪಟ್ನೆ ಆಗವು ದೋಸೆ ಹೇಳಾದರೆ. ಬೆಳೆ ಹಿಟ್ಟಿನ ದೋಸೆ ಎಲ್ಲ ಆದ್ರೆ ಅಷ್ಟು ಚಲೋ ಆಗ್ತಿಲ್ಲ ನೋಡಿ. ಇದು ಎಷ್ಟು ಪಟ ಎದ್ಕಂಡು ಕಲರು ಹೆಂಗೆ ಬಂಜು ನೋಡಿ ಸ್ವಲ್ಪ ಕೆಂಪಗಾಗಿ. ಈಗ ಹಿಂಗೆ ಒಬ್ಬೊಬ್ರಿಗೆ 2-3 ದೋಸೆ ಹೇಳಿ ಒಂದು 10-15-20 ದೋಸೆನೇ ಎರ್ದು ಹಾಗೆ ಚಹಾ ಮಾಡಿ ಅವು ಕಾಸರಿಗೆ ಕೊಟ್ಟು ಕಳಿಸವು. ಕಡೆಗೆ ಅವ್ರು ಬಂದು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಊಟ ಮಾಡವು. ಹಾಗಾಗಿ ಇವತ್ತು ಸ್ವಲ್ಪ ಲೇಟೇ ಆಯ್ತು. ಇಲ್ದವ್ರು 1 ಗಂಟೆ ಅಂದರೆ 1 ಗಂಟೆ ಕರೆಕ್ಟು ಊಟ ಆಗೋಗ್ತು ನಮ್ಮಲ್ಲಿ. ಬೆಳಗ್ಗೆ 7:15ಗೆ ಆಸರಿಗೆ, ಮಧ್ಯಾಹ್ನ 1 ಗಂಟೆ ಊಟ, ಸಂಜೆ 8 ಗಂಟೆ ಊಟ. ಇದು ಕರೆಕ್ಟ್ ದಿನಚರಿ ನಮ್ಮಲ್ಲಿ. ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಇವತ್ತಿನ ಪದಾರ್ಥ ಎಂತೆಂತೂ ತೋರಿಸ್ತಾ ಇದ್ದಿ. ಕಳಲೆ ಹುಳಿ, ಕಟ್ನೆ ಮತ್ತು ಇದು ಅವಕ್ಕೆ ದೋಸೆ ಬೀಸಿದ ಚಟ್ನಿ ಬಿಳೆ ಕಾಣಿಸ್ತಾ ಇದ್ದಿದ್ದು ಇದು. ಆಮೇಲೆ ಇದು ಮರ್ಕೆಸ್ನ ಪಲ್ಯ ಅವಾಗ ತಗೊಂಡು ಬಂದಿದ್ದು ಅಷ್ಟೇ ತೋರಿಸಿದ್ವಿ. ಪಲ್ಯ ಮಾಡಿ ತೋರಿಸಿದ್ದೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಿ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಪ್ಲೀಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಲ್ಲ ನಾ ಹಾಕೋ ಎಲ್ಲ ವೀಡಿಯೋ ಎಲ್ಲ ನಿಂಗೆ ಗೊತ್ತಿಲ್ಲ. ಹಂಗಾಗಿ ಹೇಳ್ಕೊತಾ ಇದ್ದಿ. ನಿಂಗೆ ಗೊತ್ತಾಗಿಲ್ಲ ಹೇಳಾರು ಬೇರೆ ಯಾರ ಹತ್ರ ಹೇಳಿ ಯಾರು ಮಾಡಿಸ್ಕೇಳಿ.
ಹಳ್ಳಿ ಹೆಣ್ಮಕ್ಳಿಗೆ ಜಾಸ್ತಿ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆದ ವಿಡಿಯೋ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ನಂಗಕ್ಕೂ ಖುಷಿ ಆಗ್ತು ಇನ್ನೂ ಹೆಚ್ಚಿನ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಲ್ಲ. ನೋಡಿ ಎಷ್ಟು ಚಲೋ ದೋಸೆ ಪಲ್ಲ ಹಣಕ್ಚೋದ. ಬಿಸಿ ಬಿಸಿ ದೋಸೆ ಆಗವು. ಅವಕ್ಕೆ ಸುಮಾರು 3 ಗಂಟೆವರೆಗೆ ಕೆಲಸ ಮಾಡ್ತೀವಲ್ಲಿ, ಹಶುವಾಗ್ತು. ಹಾಗಾಗಿ ಅವಲಕ್ಕಿ ಅಷ್ಟು ಇಷ್ಟಪಡ್ತೀವಿಲ್ಲ, ಹಂಗಾಗಿ ಹೆಚ್ಚಾಗಿ ದೋಸೆನೇ ಮಾಡಿಕೊಡಿ ಅಂತ ದೋಸೆನೇ ಮಾಡಿಕೊಡ್ತೀಯ. ಈಗ ಅವಕ್ಕೆಲ್ಲ ಹಸ್ರಿಗೆ ಹಾಕಿ ಅವ್ರು ರೆಡಿ ಹಾಕ್ಕೊಂಡಿದ್ರು, ಕೊಟ್ಟಿಗೆ ಬಂದ್ಬಿಡ್ತಿದ್ರು. ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ನೋಡಿ. ನಾ ಹಾಕೋ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಪ್ಲೀಸ್. ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ನಂಗಳಂತವು ಇಷ್ಟು ಕಷ್ಟಪಟ್ಕೊಂಡು ವೀಡಿಯೋ ಮಾಡಿರ್ತೀಯ, ಇದಿಷ್ಟು ಮಾಡಲೇ ಎಷ್ಟು ಟೈಮ್ ತಗತ್ತು ನಿಂಗೆ ಗೊತ್ತಿದ್ದು. ಈ ದೋಸೆ ಮಧ್ಯ ಚಟ್ನಿ ಇಟ್ಟು ರೆಡಿ ಮಾಡ್ದು. ಹಾಗೆ ಆ ಚಟ್ನಿ ದೋಸೆ, ಬಿಸಿ ಬಿಸಿ ದೋಸೆ ಕಂಡ್ಕೊಳ್ಳೆ ದೋಸೆ ನಂಗೆ ಸಿಕ್ಕಾಪಟ್ಟೆ ಪ್ರೀತಿ. ಹಾಗಾಗಿ ನನಗೂ ಒಂದು ಇರಲಿ ಒಂದು ದೋಸೆ ಎರ್ಕಂಡು ಒಂಚೂರು ಚಟ್ನಿನೂ ತೋಡಿಟ್ಕೊಂಡು ಅಷ್ಟೊತ್ತಿಗೆ ಚಾನೂ ರೆಡಿ ಮಾಡ್ಕೊಂಡು ಇನ್ನೊಂದು ಒಲೆ ಮೇಲೆ ಬಿಸಿ ಬಿಸಿ ಚಹಾ ಮತ್ತು ದೋಸೆ ಎರಡೂ ರೆಡಿ ಆಯ್ತು. ಈಗ ಆ ಬಂಡಿ ಮೇಲೆ ಆ ಚಟ್ನಿ ಇಟ್ಟು ಮತ್ತು ಲೋಟನೂ ಅದರೊಳಗೆ ಇಟ್ಟು ಬಾಳೆ ಮುಚ್ಚಿ ಹಸ್ರಿಗೆ ಕೊಟ್ಟು ಕಳಿಸ್ದು. ನೋಡಿ ತೋರಿಸ್ತಾ ಇದ್ದೆ. ಲೋಟ ಇಟ್ಟು ಬಾಳೆ ಮುಚ್ಕೊಂಡು ಅವ್ರು ತಗೊಂಡೋದ್ರು. ಕಾಸರಿಗೆ ಕುಡಿಯಲು ಬಾಳೆ ಹತ್ತಲಿ ಅಲ್ಲಯ್ಯ, ಹಾಗಾಗಿ ಕೊಟ್ಟಿಗೆ ಬತ್ತಿಗಳು ಹೋದರು. ಹಳ್ಳಿ ಮೇಲಿನ ಜೀವನ ಎಲ್ಲ ಹೀಗೆ. ಆಳ್ಗ ಬಂದರೆ ದೋಸೆ ಅರಿಯವು, ಅವಕ್ಕೆ ಹಸ್ರಿಗೆ ಕೊಡವು, ಮಧ್ಯಾಹ್ನ ಊಟ ಹಾಕವು. ಹೀಗೆ ನಮ್ಮ ಕೆಲಸ ಆಗೋವುಳಾದ್ರೆ ನಾವು ಮಾಡ್ಕೊಂಬದೇ ದಿವಸ ಒಂದು ನಮ್ನಿ ಇರ್ತು. ಆದರೂ ಇದರಲ್ಲೂ ಒಂಥರ ಎಂಜಾಯ್ಮೆಂಟು ಇರುತ್ತು, ರಶಿ ಖುಷಿ ಜೀವನಾಳು ಅನ್ನಿಸ್ತು. ದಿನ ಒಂದೇ ಥರ ಎಲ್ಲ ಇರ್ತಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿರ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಜಾಸ್ತಿ ಜನ.